ಸಿಲಿಕಾನ್ ಸಿಟಿಯ ಸಂಚಾರ ನಾಡಿ ಯಾವುದು ಕೇಳಿದ್ರೆ ಎಲ್ಲರೂ ಹೇಳೋದು BMTC ಬಸ್. ಬಟ್ BMTC ಬಸ್ನ EV ಸೆಕ್ಟರ್ನ ಬಸ್ಗಳಿದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು, ಸೊ ಅದನ್ನು ಓಡಿಸುವಂತಹ ಚಾಲಕರು ಸಾರಿಗೆ ಸಂಸ್ಥೆಗೆ ತಲೆನೋವಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಸತ್ತಂತಹ ರಾಮಲಿಂಗಾರೆಡ್ಡಿ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರಂತೆ. ಯಾವ ವಿಚಾರಕ್ಕೆ ಹಾಗಾದರೆ ಅವರಿಗೆ ಅಸಮಾಧಾನ ಕಾರಣ ಆಗಿದೆ, ಏನು ಪತ್ರದ ಉದ್ದೇಶ, ಡೀಟೇಲ್ಸ್ ಇದೆ, ತಿಳ್ಕೊಳ್ಳೋಣ. BMTCಗೆ ತಲೆ ನೋವಾಗಿರೋ EV ಬಸ್ ಚಾಲಕರು ಬೇಕಾಬಿಟ್ಟಿ ಚಾಲನೆ, ದಿಢೀರ್ ಪ್ರತಿಭಟನೆ, ಬೇಸತ್ತ ಸಂಸ್ಥೆ. EV ಬಸ್ ಚಾಲಕರ ವಿರುದ್ಧ ಕೇಂದ್ರ ಸಚಿವರಿಗೆ ಪತ್ರ. HDKಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲೆಟರ್. ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ಗಳಿಂದ ಡೀಸೆಲ್ ಹಣ ಉಳಿತಾಯ ಆಗುತ್ತೆ, ಪರಿಸರಕ್ಕೂ ಹಾನಿ ಆಗೋಲ್ಲ ಅನ್ನೋ ಮಹತ್ವದ ಆಶಯದೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನದಿಂದ ರಸ್ತೆಗೆ ಇಳಿದಿರೋ EV ಬಸ್ಗಳು ಪ್ರಯಾಣಿಕರ ಅನುಕೂಲಕ್ಕೆ ಸಹಕಾರಿ. ಆದ್ರೆ ಇಲ್ಲಿರುವ ಒಂದು ರೂಲ್ಸ್ ಈಗ BMTCಗೆ ಮಾರಕವಾಗ್ತಿದೆ. EV ಬಸ್ ಒದಗಿಸೋ ಕಂಪನಿಯೇ ಚಾಲಕರನ್ನ ನೇಮಿಸಿ ಅವರೇ ಚಾಲಕರ ಜವಾಬ್ದಾರಿಯನ್ನ ಹೊರಬೇಕು. ಇದರಿಂದಾಗಿ EV ಬಸ್ ಚಾಲಕರು ಸಂಸ್ಥೆಯ ಅಧೀನಕ್ಕೆ ಒಳಪಡದೇ ಇರೋದ್ರಿಂದ EV ಬಸ್ ಚಾಲಕರ ಆಟಾಟೋಪಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಬೇಕಾಬಿಟ್ಟಿ ಚಾಲನೆ, ರ್ಯಾಶ್ ಡ್ರೈವಿಂಗ್ನಿಂದ ಅನೇಕರ ಪ್ರಾಣಕ್ಕೆ ಕುತ್ತು ತಂದಿದ್ದಾರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಲ್ಲ, ಅಪಘಾತ ಮಾಡೋದು, ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸೋಲ್ಲ ಅನ್ನೋ ಅನೇಕ ದೂರುಗಳು EV ಬಸ್ ಚಾಲಕರ ಮೇಲೆ ಬಂದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ನಿರಂತರವಾಗಿ ವರದಿ ಮಾಡಿದೆ. EV ಬಸ್ ಚಾಲಕರು ಏಕಾಏಕಿ ಯಾರಿಗೂ ಏನೂ ಹೇಳದೆ ದಿಢೀರಂತ ಬಸ್ಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡೋದು ಕೂಡ ಮಾಡ್ತಾನೆ ಬರ್ತಿದ್ದಾರೆ. EV ಬಸ್ ಕಂಪನಿಗಳು ಸಂಬಳ, ಇತರೆ ಸೌಲಭ್ಯ ನೀಡಿಲ್ಲ ಅಂತ BMTC ಪ್ರಯಾಣಿಕರಿಗೆ ತೊಂದರೆ ಕೊಡೋದು ನಡೆಯುತ್ತಲೇ ಇದೆ. ಇದರಿಂದ BMTC ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ಆಗ್ತಿದೆ. ಸಾರಿಗೆ ಸಚಿವರಿಗೂ ಅನೇಕ ದೂರುಗಳು ಬಂದಿದೆ. ಇದಕ್ಕೆಲ್ಲ ಹೇಗಾದ್ರೂ ಮಾಡಿ ಕಡಿವಾಣ ಹಾಕಿ ಸಂಸ್ಥೆಗೆ ಇರೋ ಉತ್ತಮ ಹೆಸರನ್ನ ಉಳಿಸಿಕೊಳ್ಳಲು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿಗೆ ಪತ್ರ ಬರೆದು EV ಬಸ್ ಚಾಲಕರಿಂದ ಸಂಸ್ಥೆಗೆ ಆಗ್ತಿರೋ ಸಮಸ್ಯೆಗಳನ್ನ ತಿಳಿಸಿ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡುವಂತೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಪತ್ರ ಸಿದ್ಧಪಡಿಸಿರೋ ರಾಮಲಿಂಗಾರೆಡ್ಡಿ ಇಂದು ಕೇಂದ್ರ ಸಚಿವರಿಗೆ ಪತ್ರವನ್ನು ಕಳಿಸಿಕೊಡಲಿದ್ದಾರೆ. EVದೇನೆ ಒಂದು ಲೆಟರ್ ರೆಡಿ ಮಾಡಿದ್ದೀನಿ ಇವರಿಗೆ, ಕುಮಾರಸ್ವಾಮಿ ಅವರಿಗೆ, ಅದನ್ನು ಕೊಟ್ಟು ಇದೆಲ್ಲ ಮಾತಾಡ್ತೀನಿ. EVದೇನೆ ಒಂದು ಲೆಟರ್ ರೆಡಿ ಮಾಡಿದ್ದೀನಿ ಇವರಿಗೆ, ಕುಮಾರಸ್ವಾಮಿ ಅವರಿಗೆ, ಅದನ್ನು ಕೊಟ್ಟು ಇದೆಲ್ಲ ಮಾತಾಡ್ತೀನಿ. EV ಬಸ್ ಚಾಲಕರು ಸಾರ್ವಜನಿಕ ಸೇವೆಯಲ್ಲಿರೋದನ್ನ ಮರೆತಂತೆ ಇದ್ದಾರೆ. ಇದಕ್ಕೆಲ್ಲ ಒಂದು ನಿಯಮ ಬೇಕು. ಅವರು ಕೂಡ ಸಂಸ್ಥೆಯ ಹೆಸರನ್ನ ಉಳಿಸೋ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನಮ್ಮನ್ನ ಯಾರು ಏನೂ ಕೇಳೋಂಗಿಲ್ಲ ಅನ್ನೋ ದರ್ಪದಲ್ಲಿದ್ದಾರೆ. ಇದಕ್ಕೆಲ್ಲ ಅಂತ್ಯವಾಡೋ ನಿಟ್ಟಿನಲ್ಲಿ ಸಾರಿಗೆ ಸಚಿವರ ಪತ್ರದಲ್ಲಿ ಏನಿದೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.